ಹಾಯ್ ಹಲೋ ನಮಸ್ಕಾರ. ರವಿ ದೊಳಮನೆಯವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 26/9/2025 ಜಮಖಂಡಿಯ ಐತಿಹಾಸಿಕ ಮುಂತಿನಕಂತಿ ಹಿರೇಮಠದ ದಸರಾ ಮಹೋತ್ಸವ 2025 ಸ್ವಾದಿಚಾರ ಸಂಸ್ಕೃತಿಯ ಸಮಾಗಮದ ಪ್ರವಚನ ಕೇಸರಿ ವೇದಮೂರ್ತಿ ಶ್ರೀಶೈಲ ಮಹಾಸ್ವಾಮಿಗಳು ಸಾಕಿ ನೌಲ್ಗಿ ಇವರಿಂದ ಪ್ರವಚನ ಕಾರ್ಯಕ್ರಮ ಜರುಗಿತು. ಪೂಜೆ ಮತ್ತು ಕುಂಕುಮಾರ್ಚನೆ ವೇದಮೂರ್ತಿ ಶ್ರೀ ರೇವಣಯ್ಯ ಶಾಸ್ತ್ರಿಗಳು ತೇರದಾಳ, ವೇದಮೂರ್ತಿ ಶ್ರೀ ಮುರುಗಯ್ಯ ಶಾಸ್ತ್ರಿಗಳು ಸೌದಿ ಇವರಿಂದ ಕುಂಕುಮಾರ್ಚನೆ ಕಾರ್ಯಕ್ರಮ ಜರುಗಿತು. ಶ್ರೀ ಸಾವಿತ್ರಿಬಾಯಿ ಪುಲೆ ಮಹಿಳಾ ಮಂಡಳ ಜಮಖಂಡಿ ಇವರ ಸಂಯೋಗದಲ್ಲಿ ಕುಂಕುಮಾರ್ಚನೆ ಕಾರ್ಯಕ್ರಮ ಪಾಲ್ಗೊಂಡಿದ್ದರು. ಭರತನಹಟ್ಯ ಕುಮಾರಿ ಐಶ್ವರ್ಯ ಜಕಾತಿ ಅವರಿಂದ ಜರುಗಿತು. ಇದೇ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಮುಂತಿನಕಂತಿ ಶ್ರೀಗಳು ನೇತೃತ್ವ ಪರಮಪೂಜ್ಯ ಶ್ರೀ ಶಾಂತಮೂರ್ತಿ ಲಕ್ಷ್ಮಣಮೂರ್ತ್ಯ ದರಿದೇವರ ಮಠ ಅಲ್ಗೂರ್ ಸಮ್ಮುಖ ಶ್ರೀ ಪರಮಪೂಜ್ಯ ಶ್ರೀ ಮಾಧುಲಿಂಗ ಮಹಾರಾಜರು ಸಿದ್ಧಾಶ್ರಮ ಚಕ್ನೂರು, ಕಾಡುಮಾಳಿ ಸುನೀಲ್ ಸಿಂಧೆ, ಶ್ರೀಮತಿ ಮಾನಂದ ಕಲೂತಿ, ಕಿರಣ್ ಪಿಸಾಳ್ ಇನ್ನೂ ಹಲವು ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು. ವರದಿ ರವಿ ದೊಡಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ಸನ್ಮಾನ ಶಿವಹಾಸನ. ಪಾರ್ವತಿ ಮಾತೆ ಬಂದು ಆರತಿಯನ್ನು ಮಾಡಿ ಪ್ರದಕ್ಷಿಣೆ ಮಾಡಿ ಶಿವನ ವಾಮಭಾಗವನ್ನು ಶೃಂಗರಿಸಿದ್ದು. ಇದೆಲ್ಲ ಆದ ನಂತರ ಎಲ್ಲ ದೇವತೆಗಳು, ಸಿದ್ಧರು, ಸಾಧ್ಯರು, ಋಷಿಗಳು, ಮುನಿಗಳು, ಪ್ರಮಥಗಣ ಎಲ್ಲರೂ ಪರಮಾತ್ಮನ ಉದ್ಧಾರ ತೆಗೆದು ಸ್ಮರಣೆಯನ್ನು ಮಾಡಿ ನಮಸ್ಕಾರ ಮಾಡಿ ನಿಂತ್ಕೊಳ್ಳುವುದು ದಿನಾ ಪದ್ಧತಿ. ಮೊದಲೇ ಬಾರಿಸ್ತಿದ್ದ. ಮೊದಲೇ ಸೇವೆ ಮುಗಿದು ಕೂಡಲೇ ಕೆಳಗಿಟ್ಟು ಒಮ್ಮೆ ನಮಸ್ಕಾರ ಮಾಡಿದ. ಆದರೆ ಆ ದಿವಸ ಏನಾಯಿತು ಅಂತ ಕೇಳಿದರೆ ಮೊದಲೇನ ಕೆಳಗಿಟ್ಟ ಶಿವನ ಮುಂದೆ ನಮಸ್ಕಾರ ಮಾಡೋದು ಹೇಳೋದು, ನಮಸ್ಕಾರ ಮಾಡೋದು ಹೇಳೋದು 10 ಸಲ ಮಾಡಿದಾಗ ಪರಮಾತ್ಮನಿಗೆ ಸಂಶಯ ಬಂತು. ಏನು ನಂದೀಶ್ವರನೇ, ನಿನ್ನ ಶರಣನ ಅನುಮಾನವಾಗಿದೆ. ದಿನಾಲು ಒಂದು ಸಲ ನಮಸ್ಕಾರ ಮಾಡಿ ಹೇಳ್ತಿದ್ದೆಪ್ಪ, ಇವತ್ತು 10 ಬಾರಿಗೆ ನಮಸ್ಕಾರ ಮಾಡಿದ್ದಿಲ್ಲ, ನಮಗೆ ಯಾಕೋ ಅನುಮಾನ ಬರಾಕತ್ತೈತಿ. ನಿನ್ನ ಮನುಷ್ಯನೊಳಗೆ ಏನೋ ಒಂದು ಪ್ರಶ್ನೆ ಉದ್ಭವಿಸದಂಗೆ ಕಾಣ್ತೈತಿ. ಅದಕ್ಕಾಗಿ ಆ ಪ್ರಶ್ನೆ ಏನು ಅನ್ನೋದನ್ನು ಕೇಳು. ಆವಾಗ ನಂದೀಶ್ವರ ಹೇಳ್ತಾನಪ್ಪ, ನಿನ್ನ ಒಂದು ಸಲ ದರ್ಶನ ಆಗಬೇಕಾದ್ರೆ 1000 ಜನ್ಮಗಳು ಬೇಕು. ಅದು ನಿನ್ನ ಭಕ್ತಿಯಲ್ಲಿ ಕಾಲ ಕಳೆಯಬೇಕು. ವರ್ಷಗಟ್ಟಲೆ ಯುಗಾಂತರ ತಪಸ್ಸನ್ನು ಮಾಡಬೇಕು. ಆವಾಗ ಒಮ್ಮೆ ನಿನ್ನ ದರ್ಶನ ಆಗ್ತೈತಿ, ಆಗೋದಿಲ್ಲ. ಆದರೆ ಈಗ ನಾನು ನೋಡ್ತಾ ಇದ್ದೇನಲ್ಲ, ನಿನ್ನ ಬಿಟ್ಟ ಅಗಲುವುದೇ ಇಲ್ಲ. ಈ ಸೌಭಾಗ್ಯ ಆ ತಾಯಿದು ಹೇಗೆ ಬಂತು? ಆ ತಾಯಿ ಚರಿತ್ರೆಯನ್ನು ನಾನು ಮುಂದೆ ಹೇಳಬೇಕು. ಅದು ಗೌರವವಾಗಿದ್ದರೆ ಕಿವಿಯೊಳಗೆ ಹೇಳು. ಇರುವ ಗೌರವವನ್ನ ಇನ್ಯಾವುದೇ ದೇಶದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ನವರಾತ್ರಿಯ ಜೊತೆಗೆ ಈ ಬಾರಿ ನಾವು 11 ದಿನಗಳ ದಸರಾ ಹಬ್ಬವನ್ನ ಆಚರಿಸುತ್ತಿದ್ದೇವೆ. ನವರಾತ್ರಿಯಲ್ಲಿ ತಾಯಿ ಜಗನ್ಮಾತೆಯ ಎಲ್ಲ ನಾವು ಶ್ರೀದೇವಿ ಪುರಾಣ ನಮ್ಮ ಮುತ್ತಿನಕಂಟಿ ಮಠದಲ್ಲಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಇಂತಹ ಕಾರ್ಯಕ್ರಮಗಳನ್ನು ನಮ್ಮ ನಗರದಲ್ಲಿ ಪೂಜ್ಯ ಶ್ರೀ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರತಿ ವರ್ಷ ಹಮ್ಮಿಕೊಳ್ಳುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವೆಂದು ಹೇಳುವುದಕ್ಕೆ ತಪ್ಪಾಗಲಾರದು. ಬರುವ ದಿನಗಳಲ್ಲಿ ಪೂಜ್ಯರು ಇಂತಹ ಕಾರ್ಯಕ್ರಮಗಳನ್ನ ಮಾಡಿ ಸಮಸ್ತ ಜಮಖಂಡಿಯ ತಾಯಂದಿರು ಹಾಗೂ ನವ ತಾಯಂದಿರ ನಮ್ಮೆಲ್ಲರಿಗೂ ಧೈರ್ಯವನ್ನು ತುಂಬಲಿ ಎಂದು ಆಶಿಸುತ್ತಾ ಸ್ಮರಿಸಿಕೊಂಡು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡೆಯ ಸೃಷ್ಟಿಕರ್ತ ಶಂಭೋ ಶಂಕರ ಮಹಾದೇವನನ್ನು ಕೂಡ ಸ್ಮರಿಸುತ್ತಾ
ಇವತ್ತಿನ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಜಗನ್ಮಾತೆ ಆದಿಶಕ್ತಿ, ಜಗಜ್ಜನನಿಯಾಗಿರ್ತಕ್ಕಂಥ ಮಹಾಶಕ್ತಿ ದುರ್ಗಾ ಮಾತೆಯ ಪಾದಕ್ಕೂ ಕೂಡ ವಂದಿಸಿಕೊಂಡು, ಯಾಕೆ ಅನ್ನಿಸ್ತಾ ಇದೆ ಅಂತ ಕೇಳಿದ್ರೆ, ಪರಮ ಪೂಜ್ಯರು ದಸರಾವನ್ನ ನೋಡ್ಲಿಕ್ಕೆ ನಿಮ್ಮೆಲ್ಲರೂ ಕೂಡ ಮೈಸೂರಿಗೆ ಹೋಗ್ತಿದ್ದೀವಿ. ಆದ್ರೆ ಶ್ರೀಗಳು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದವರು ಗೊತ್ತಿಲ್ಲ. ಆದ್ರೆ 2ನೇ ಮೈಸೂರು ದಸರಾವನ್ನ ಜಮಖಂಡಿಯಲ್ಲಿ ಮಾಡ್ತಾ ಇದ್ದಾರೆ ಪರಮ ಪೂಜ್ಯರಂತ ನಾವು ಕಲ್ಪಿಸಬೇಕಾಗಿದೆ. ಯಾಕೆ 2ನೇ ದಸರಾ ಅಂತ ಅನಿಸ್ತಿದ್ದೀವಿ ಅಂತ ಕೇಳಿದ್ರೆ, ಬಹುಶಃ ಸಮಾಜದಲ್ಲಿ ಆಧ್ಯಾತ್ಮಿಕ ವಿಷಯದ ಬಗ್ಗೆ ನಾನು ಮಾತಾಡೋದು ಅಷ್ಟು ಸಮಂಜಸ ಅಲ್ಲ. ತಂದೆ ಸ್ವರೂಪಿಗಳು ತಮ್ಮೆಲ್ಲರಿಗೆ ಬಹಳ ಸುಂದರವಾಗಿ ಉಣಬಡಿಸ್ತಾ ಇದ್ದಾರೆ. ಇವತ್ತು ಪರಮ ಪೂಜ್ಯರ ಒಂದು ನಡೆಯನ್ನ ನಾವು ನೋಡ್ಬೇಕಾದ್ರೆ, ಸಮಾಜದಲ್ಲಿ ಸಾಮರಸ್ಯಗಳ ಮಧ್ಯದಲ್ಲಿ ಏಕೈಕತೆಯನ್ನ ಬೀರ್ತಿರ್ತಕ್ಕಂಥ ಮಠ ಯಾವ್ದಾದ್ರೂ ಇದ್ರೆ ಅದು ಮುತ್ತಿನಕಂತಿ ಮಠ ಅಂತ ನಾವಿವತ್ತು ಹೇಳಬೇಕಾಗಿದೆ. ಯಾಕೆ ಮಾತನ್ನ ನಾವು ಅವಲೋಕನೆ ಮಾಡಬೇಕಾಗಿದೆ ಈ ಸಮಾಜದಲ್ಲಿ ಅಂತಂದ್ರೆ, ಬಹುಶಃ ತಾಯಂದ್ರಿಷ್ಟು ಜನ ಕೂಡ್ಕೊಂಡು ನವರಾತ್ರಿ ಉತ್ಸವನ ಆಚರಣೆ ಮಾಡ್ತೀರಂದ್ರ ಬಹುಶಃ ನಿಮ್ಗಿಂತ ಹೆಚ್ಚು ನಮ್ಮ ಪುಣ್ಯ ಅಂತ ನಾನು ಅನ್ಕೋತಿದ್ದೀನಿ. ಅಂಬಿಕೆ ಜಗದಂಬಿಕೆ ಸರ್ವಮಂಗಳದಾಯಿಕೆ ಸರ್ವಾರ್ಥ ಸಿದ್ಧಿ ವಿದಾಯಿಕೆ ಸರ್ವಮಂಗಳದಾಯಿಕೆ ಸರ್ವಾರ್ಥ ಸಿದ್ಧಿ ವಿದಾಯಿಕೆ ಹಂಸಯುಕ್ತ ವಿಮಾನಚಾರಿಣಿ ಅಂಬಿಕೆ ಜಗದಂಬಿಕೆ ಹಂಸಯುಕ್ತ ವಿಮಾನಚಾರಿಣಿ ಅಂಬಿಕೆ ಜಗದಂಬಿಕೆ. ಸರಿಯಾಗಿ ಈ ಕಾರ್ಯಕ್ರಮವನ್ನು ನೋಡ್ತಾ ಹೋದ್ರೆ, ಇವತ್ತಿನ ಕಾರ್ಯಕ್ರಮ ನೋಡ್ತಾ ಇದ್ರೆ, ಈ ಕಾರ್ಯಕ್ರಮ ವಿಶೇಷ ಏನಪ್ಪಾ ಅಂದ್ರ, ಈ ಕಾರ್ಯಕ್ರಮ ಒಂದು 90% ಎಲ್ಲ ತಾಯಂದಿರು ಸಹೋದರಿಯರು ಅದಾರ. ಇದಕ್ಕ ಏನ್ ಅನಿಸುತ್ತಪ್ಪ ಅಂದ್ರ, ನಮ್ಮ ಅಜ್ಜ ಅವರು ನಮ್ಮ ತಾಯಂದ್ರಾಗ್ಲಿ ಸಹೋದರಾಗ್ಲಿ ಮುಖ್ಯವಾಹಿನಿ ಬರ್ಬೇಕಂತ ಬಹಳಷ್ಟು ತಮ್ಮ ತನುಮೂಲದಿಂದ ಪ್ರಯತ್ನ ಪಡ್ತಾ ಇರ್ತ ಕಾಣಿಸ್ತೈತಿ ಎಲ್ಲರಿಗೂ. ಯಾಕಂದ್ರ ಈ ಕಾರ್ಯಕ್ರಮ ನೋಡಿನಿ, ಸನ್ಮಾನ ಇರ್ಲಿ ಅಥವಾ ಸತ್ಕಾರ ಇರ್ಲಿ ಅಥವಾ ನಿರೂಪಣೆ ಇರ್ಲಿ, ಎಲ್ಲಾ ಮಹಿಳೆಯರು ಮಾಡಕತ್ತಾರ. ಅಂದ್ರೆ ಇದ್ರ ಅರ್ಥ ಸ್ಪಷ್ಟವಾಗಿ ನಮ್ಗೆ ಗುರುತಾಗ್ತಿ, ಅಜ್ಜಾರು ಮಹಿಳೆಯರು ಇದರೊಳಗೂ ಕಮ್ಮಿ ಇಲ್ಲ, ನೀವು ಮುಖ್ಯವಾಹಿನಿ ಬರ್ರಿ ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಅಚಾರ ಪ್ರಯತ್ನಕ್ಕೆ ನಾನು ಸದಾ ಋಣಿಯಾಗಿರ್ತೀನಿ. ಹಾಗೆ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಹಾಗೂ ಅದ್ಭುತವಾಗಿ ಅದಾದ ನಂತರ ನವರಾತ್ರಿ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥ ನಮ್ಮ ಪೂಜ್ಯರು ಜಮಖಂಡಿಗೆ ಒಂದಿಷ್ಟು ಮೆರಗನ್ನು ತರ್ತಾ ಇದ್ದಾರೆ. ಯಾಕೆ ಅಂತಂದರೆ, ಭಾಳಷ್ಟು ನಾವು ಆಧ್ಯಾತ್ಮದಿಂದ ದೂರ ಹೋಗ್ತಾ ಇದ್ದೀವಿ. ಆಧುನಿಕ ಯುಗದೊಳಗೆ ನಮ್ಮದು ಏನಾಗಿತ್ತು ಅಂದ್ರೆ ನಮ್ಮವ್ರನ್ನೇ ನಾವು ಮರಿತಾ ಇದ್ದೀವಿ. ಆ ದೃಷ್ಟಿ ಒಳಗೆ ಇವತ್ತೇನಾಗಿತ್ತು ಅಂದರೆ, ಪೂಜ್ಯರು ಹೇಳುವಂಥ ಮಾತುಗಳನ್ನ ಆಲಿಸ್ಬೇಕು. ನಮ್ಮ ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ, ಬನ್ನಿ ಕೊಡು ಮತ್ತು ಬಂಗಾರ ಕೊಡು ಅಂತ, ಬಂಗಾರ ಹತ್ರ ಯಾರು ಕೊಡುವಂಥ ಪರಿಸ್ಥಿತಿ ಒಳಗೆ ನಾವಿಲ್ಲ. ಯಾಕಂತಂದ್ರೆ ಎಷ್ಟಾಗಿದೆ, 1,18,000 ರೂಪಾಯಿ ಬನ್ನಿ ಅಟ್ಟ ಕೊಡ್ತೇನೆ ಪರಿಸ್ಥಿತಿ ಇವತ್ತು ನಮಗಾಗಿದೆ. ಆದರೆ ನಮ್ಮ ಹಿರಿಯರು ಮಾಡಿದಂಥ ಬನ್ನಿ ಮತ್ತು ಬಂಗಾರ ಕೊಡುವಂಥ ಪರಿಸ್ಥಿತಿ ಅವಾಗಿತ್ತು. ಯಾಕಂದ್ರೆ ಭಾರತದ ಸಂಸ್ಕೃತಿ ಒಳಗೆ ಅದರಲ್ಲೇ ಕೂಡ ಕರ್ನಾಟಕದ ಸಂಸ್ಕೃತಿ ಭಾಳಷ್ಟು ವೈಶಿಷ್ಟ್ಯಪೂರ್ಣ. ಇವತ್ತು ನಾವು ವಿಜಯನಗರ ಸಾಮ್ರಾಜ್ಯವನ್ನು ಕೇಳಿದಾಗ ಉತ್ತರ ಕನ್ನಡ ಬೀದಿಯಲ್ಲಿ ಬಿಟ್ಟು ವ್ಯಾಪಾರ ಮಾಡ್ತಿರುವಂಥ ನಾಡು ನಮ್ಮದು ಕರ್ನಾಟಕದಿಂದ. ವಿವಿಧ ವೇಗತೆಯನ್ನು ಹೊಂದಿರೋದು, ಭಾಳಷ್ಟು ವಿಧದ ಧರ್ಮಗಳಿದ್ದರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ನಾಡು ನಮ್ಮ ಕರ್ನಾಟಕದ ನಾಡು. ಈ ನಾಡಿನಲ್ಲಿ ಇಂಥ ಪೂಜ್ಯರ ಸಕಲ ಆಶೀರ್ವಾದದೊಂದಿಗೆ ನಡೀತಿರುವಂಥ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿ ನಡೀಲಿ. ಈ ಭಾಗದ ಒಟ್ಟ ಮಳಿ ಅಂದ್ರೆ ದೇವಿ ನಾವೇನೋ ನೀವೇ ಹೌದಲ್ರಿ, ಸತ್ಯವಾದ ದೇವಿದಾಳ. ಅದಕ್ಕೆ ಅಂತ ಶ್ರೀಮಠದ ಶಕ್ತಿ ದೇವತೆ ಸತ್ಯವಾಗೂ ಇದ್ದಾಳ. ನಮ್ಮ ಕಾರ್ಯಕ್ರಮಕ್ಕೆ ವರುಣ ದೇವ, ಇಂದ್ರಾದಿ ದೇವತೆಗಳು ಸಾಕ್ಷಾತ್ ದೇವಿನ ಮಳೆಯನ್ನು ಕಾದಾಳಂದ ಬಳಿಕ ತಾವು ಯಾರೂ ಸಹಿತ ಇವತ್ತು ಒಂದಿಷ್ಟು ಜನ ತಾಯಂದಿರು ಬಂದಿರು ನೋಡ್ರಿ. ಎದಕ್ರಿ? ಮಳಿ ಐತಿ ಅಂತ ಬಂದಿಲ್ಲ. ಅದಕ್ಕೆ ನಾಳಿಂದ ಯಾವ ತಾಯಂದಿರು ಸಹಿತ ಮಳಿ ಐತಿ ಅಂತ ಹೇಳಿ ನೀವು ಬರೋದನ್ನು ಬಿಡಬೇಡ್ರಿ. ಶ್ರೀಮಠದ ಒಳಗಡೆ ಆದ್ರೂ ಸಹಿತ ಕಾರ್ಯಕ್ರಮ ನಡೆದೈತಿ. ಅದಕ್ಕೆ ತಾವು ದಿನನಿತ್ಯನೂ ಸಹಿತ ಬಂದ ದೇವಿ ಕೃಪಾ ಆಶೀರ್ವಾದ ಪಾತ್ರ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿ
विश्वानिनो दुर्गः जातवेदः सिन्धुं ननावदुरितातिपर्षि अग्ने अप्रिवन्मनसा गृहाणोऽस्माकं गोप्यपिता तनूनाम् पृतनाजितगुं सगमानमुग्रमग्निगुं हुवेम परमाप्सदस्तात् स नः पर्षदति दुर्गानि विश्वाक्षामद्देवो अतिदुरितात्यग्निः प्रत्नोषिकमीढ्यो अध्वरेषु सनाच्च होतानौ व्यस्यसत्सि स्वाञ्चाग्ने तनुवं पिप्रयस्वास्मभ्यं च सौभगमयजस्व गोभिर्जुष्ट